7ನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಚ್ಚಲದಾಸಜಿ ಅವರು ಏನ್ ತಿಳಿಸ್ಕೊಡ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರ, ಜೀವನ್ ಮುಕ್ತಿ ವಿಧೇಯ ಮುಕ್ತಿ ವರ್ಣನವನ್ನು ಮಾಡ್ತೀವಂತ ಪ್ರತಿಜ್ಞೆ ಮಾಡಿದರೆ, ನಿನ್ನಿನ ದಿವಸ ನಾವು ವಿಷಯ ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ 471ನೇ ಅಂಕದಲ್ಲಿ ಅದು ಹಿಂದೆ ಏನ್ ಹೇಳ್ಕೊಂಬಂದ್ರು, ನಿರ್ವಿಕಲ್ಪ ಸಮಾಧಿಗೆ ಲಯ ವಿಕ್ಷೇಪ ಕಷಾಯ ಹಾಗೂ ರಸಸ್ವಾದಗಳಿಂದ 4 ವಿಘ್ನಗಳು ಇರುತ್ತವೆ. ನಿರ್ವಿಕಲ್ಪ ಸಮಾಧಿ ಹಚ್ಚಿಕೊಂಡು ಕುಂಡ್ರಬೇಕತ್ತಾರ, ಅವ್ರಿಗೆ 4 ವಿಘ್ನಗಳು ಬಂದು ತಡೆಗಟ್ತಾವ. ಅವು ಯಾವ್ಯಾವಪ್ಪ ಅಂತ ಕೇಳಿದ್ರೆ ಲಯ ವಿಕ್ಷೇಪ ಕಷಾಯ ಹಾಗೂ ರಸಸ್ವಾದಗಳೆಂಬ 4 ವಿಘ್ನಗಳು ಇರುತ್ತವೆ. ಅದರಲ್ಲಿ ಲಯ ವಿಕ್ಷೇಪ ಹೇಳಿ ಈಗ 3ನೇದ್ದು ಏನ್ ಹೇಳಕತ್ತಾರಪ್ಪ ಅಂತ ಕೇಳಿದ್ರೆ, ಈ 471ರೊಳಗ 3ನೇದ್ದು ರಾಗಾದಿ ದೋಷಗಳಿಗೆ ಕಷಾಯವೆಂದು ಹೇಳುತ್ತಾರೆ. ಈ ಕಷಾಯ ಎಂಬ ವಿಘ್ನಕ್ಕೆ ಏನಂತ ಕರೆದ್ರು, ರಾಗಾದಿ ದೋಷಗಳಿಗೆ ಕಷಾಯವೆಂದು ಹೇಳುತ್ತಾರೆ. ಅದರಲ್ಲಿ ಯದ್ಯಪಿಗಾರ ಬಂದ ಏನಂತನವ, ರಾಗಾದಿಗಳು 2 ಪ್ರಕಾರವಾಗಿರುತ್ತವೆ. ಆ ರಾಗಾದಿ ದೋಷಗಳು ಎಷ್ಟು 2 ಪ್ರಕಾರದ. ಒಂದು ಪ್ರಕಾರ ಬಾಹ್ಯವಾಗಿರುತ್ತದೆ ಮತ್ತು 2ನೇ ಪ್ರಕಾರ ಅಂತರವಿರುತ್ತದೆ. ಇನ್ನ ಬಾಹ್ಯ ಯಾವ ಅನ್ನೋದು ಹೇಳ್ತಾರೆ, ಯಾವುದಕ್ಕೆ ವರ್ತಮಾನದಲ್ಲಿ ಸ್ತ್ರೀ ಪುತ್ರ ಧನ ಮೊದಲಾದ ವಿಷಯಗಳಿರುವವೋ ಅದು ಬಾಹ್ಯವೆಂದು ಹೇಳಲ್ಪಡುತ್ತದೆ. ಅವ್ರ ಮ್ಯಾಗ ಪ್ರೀತಿ ಆಗ್ಲಿಕ್ಕತ್ತಂದ್ರದು ಬಾಹ್ಯ ರಾಗ. ಇನ್ನು 2ನೇದ್ದು ಭೂತಕಾಲದ ಅಥವಾ ಭವಿಷ್ಯತ್ ಕಾಲದ ಚಿಂತನ ರೂಪ ಯಾವ ಮನೋರಾಜ್ಯವಿರುವುದು, ಮನೋರಾಜ್ಯ ಅದಕ್ಕೆ ಘೇನಿಕೆ ಅಂತಾರ ನೋಡ್ರಿ, ಘೇನಿಸ್ಗೊತ್ ಹೋಗುದು. ಹಿಂದಿಂದಾಗ್ಲಿ ಬೇಡ ಮುಂದಿಂದಾಗ್ಲಿ ಹಾಂಗ್ ಮಾಡೋದು ಹಿಂಗ್ ಮಾಡೋದು, ನಾ ಹಿಂದ ಹಾಂಗ್ ಮಾಡಿದೆ ಹಿಂಗ್ ಮಾಡಿದೆ, ಇವೆಲ್ಲ ಏನದ ಮನೋರಾಜ್ಯವಿರುವುದು ಅದು ಅಂತರವೆಂದು ಹೇಳಲ್ಪಡುತ್ತದೆ. ಸಮಾಧಿಯಲ್ಲಿ ಪ್ರವೃತ್ತನಾಗಲ್ಪಟ್ಟ ಯೋಗಿಯಲ್ಲಿ ಆ 2 ಪ್ರಕಾರದ ರಾಗಾದಿಗಳು ಸಂಭವಿಸುವುದಿಲ್ಲ. ಯಾಕಂದರೆ ಚಿತ್ತದ 5 ಭೂಮಿಕೆಗಳು ಇರುತ್ತವೆ. ಚಿತ್ತದ ಭೂಮಿಕೆ ಎಷ್ಟು? 5. ಅವುಗಳಲ್ಲಿ ಮೊದಲನೆಯದು ಕ್ಷೇಪವೆಂಬ ಭೂಮಿಕ, 2ನೇದ್ದು ಮೂಢತ್ವ, 3ನೇದು ವಿಕ್ಷೇಪ, 4ನೇದು ಏಕಾಗ್ರತ, 5ನೇದು ನಿರೋಧ ಭೂಮಿಕಾ ಇರುತ್ತದೆ. ಅದಕ್ಕೆ 1ನೇದ್ದು ಏನ್ ಹೇಳ್ತಾರ್ರಿ, ಕ್ಷೇಪವೆಂಬ ಭೂಮಿಕಾ, ಅದ್ರ ಬಗ್ಗೆ ಹೇಳ್ತಾರೆ. ಕ್ಷೇಪ ಅದು ಲೋಕವಾಸನದ ಮ್ಯಾಗ 493. ಲೋಕವಾಸನ ಅಂದ್ರೇನು? ಲೋಕದಲ್ಲಿ ಯಾರು ನನ್ನನ್ನು ನಿಂದ ಮಾಡಬಾರದು. ಮತ್ತೇನೆಂದರೆ ಸರ್ವರು ನನ್ನನ್ನು ಕುರಿತು ಸ್ತುತಿ ಮಾಡುತ್ತಿರಬೇಕು ಎಂಬ ಛಲದ ದೃಢ ಸಂಸ್ಕಾರವು ಅದಕ್ಕೇನಂತರ ಲೋಕವಾಸನ ಎಂದು ಹೇಳಲ್ಪಡುತ್ತದೆ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. ನೋಟ್ ಮಾಡ್ರಿ ಪೌರ. ಇನ್ನು ದೇಹವಾಸನದ ಮ್ಯಾಗ ಮತ್ತೆಷ್ಟಪ್ಪ ಅಂತ ಕೇಳಿದ್ರೆ 494. ಸ್ಥೂಲ ಹಾಗೂ ಸೂಕ್ಷ್ಮ ದೇಹಗಳ ರೋಗಾದಿ ರೂಪ ಹಾಗೂ ಪಾಪರೂಪ ಮಲಗಳನ್ನು ಔಷಧಾದಿಗಳಿಂದಲೂ ಹಾಗೂ ತೀರ್ಥಾಟನಗಳಿಂದಲೂ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬೇಕು ಎಂಬ ಹಾಗೂ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ಸುಂದರ ಹಾಗೂ ಪುಷ್ಟಿತ್ವ ಮೊದಲಾದವುಗಳನ್ನು ಮತ್ತು ಪುಣ್ಯರೂಪ ಸದ್ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಎಂಬ ಈ ರೀತಿ ಆಗ್ರಹ ಬುದ್ಧಿಯು ಏನದದು ದೃಢ ಸಂಸ್ಕಾರವು
ದೇಹವಾಸನ ಎಂದು ಹೇಳಲ್ಪಡುತ್ತದೆ. ಇನ್ನು ಮೂರನೇದ್ದು ಶಾಸ್ತ್ರವಾಸನ. ಶಾಸ್ತ್ರವಾಸನದ ಮ್ಯಾಗ 495 ಒಂದು ಟಿಪ್ಪಣಿ ಕೊಟ್ಟಾರ್ರಿ. ಸರ್ವಶಾಸ್ತ್ರಗಳ ಪಾಠವನ್ನು ಅಥವಾ ಸರ್ವಶಾಸ್ತ್ರಗಳ ಅರ್ಥವನ್ನು ಅಥವಾ ಆಯಾಯ ಶಾಸ್ತ್ರಗಳು ಹೇಳಲ್ಪಟ್ಟ ರಹಸ್ಯ ವಿಷಯವನ್ನು ನಾನು ಧಾರಣ ಮಾಡಿಕೊಳ್ಳುವೆನು. ಈ ರೀತಿ ಆಗ್ರಹ ಬುದ್ಧಿಯು ದೃಢ ಸಂಸ್ಕಾರವು ಇದಕ್ಕೇನಂತಾರ ಶಾಸ್ತ್ರವಾಸನ ಎಂದು ಹೇಳಲ್ಪಡುತ್ತದೆ. ಅದಕ್ಕಿಲ್ಲಿ ಏನಂತಾರೆ? ಲೋಕವಾಸನ, ದೇಹವಾಸನ, ಶಾಸ್ತ್ರವಾಸನ ಇವೇ ಮೊದಲುಗೊಂಡು ರಜೋಗುಣದ ಪರಿಣಾಮಗಳಾದ. ಇವೆದರದು ರಜೋಗುಣದ ಪರಿಣಾಮ. ಯಾವ ದೃಢ ಅನಾತ್ಮ ವಾಸನೆಗಳಿರುವವು, ಇವೆಲ್ಲ ಏನು ದೃಢ ಅನಾತ್ಮ ವಾಸನೆಗಳು, ಅವುಗಳಿಗೆ ಕ್ಷೇಪವೆಂದು ಹೇಳುತ್ತಾರೆ. ಚಿತ್ತದ 1ನೇ ಭೂಮಿಕಾ ಇದು. ಇನ್ನು 2ನೇದ್ದು ತಮೋಗುಣದ ಪರಿಣಾಮಗಳಾದ ಯಾವ ನಿದ್ರಾ, ಆಲಸ್ಯ ಮೊದಲಾದವುಗಳಿಗೆ ಮೂಢತ್ವವೆಂದು ಹೇಳುತ್ತಾರೆ. ಇದು ಕ್ಷೇಪ, ಮೂಢತ್ವ 2ನೇದ್ದು ಭೂಮಿಕಾ. ಚಿತ್ತದ 5 ಭೂಮಿಕೆಗಳಲ್ಲಿ 2 ಹೇಳಿದರು. ಇನ್ನು 3ನೇದ್ದು ಧ್ಯಾನದಲ್ಲಿ ಪ್ರವೃತ್ತಿಯಾದ ಚಿತ್ತವು ಆಕಸ್ಮಿಕವಾಗಿ ಬಾಹ್ಯ ಪ್ರವೃತ್ತಿಯಾಗುವುದಕ್ಕೆ ವಿಕ್ಷೇಪವೆಂದು ಹೇಳುತ್ತಾರೆ. 3ನೇದ್ದೇನ್ರಿ? ವಿಕ್ಷೇಪ ಅಂದ್ರೆ ಎದಕ್ಕಂದ್ರು ಧ್ಯಾನದಲ್ಲಿ ಪ್ರವೃತ್ತಿಯಾದ ಚಿತ್ತವು ಏನ್ ಮಾಡ್ತದೋ ಆಕಸ್ಮಿಕವಾಗಿ ಹೊರಗೆ ಬರ್ತದದು. ಬಾಹ್ಯ ಪ್ರವೃತ್ತಿ ಆಗುವುದಕ್ಕೆ ವಿಕ್ಷೇಪವೆಂದು ಹೇಳುತ್ತಾರೆ. ಇನ್ನು 4ನೇ ಚಿತ್ತದ ಭೂಮಿಕೆ ಯಾವುದಪ್ಪ ಅಂತ ಕೇಳಿದ್ರೆ ಅಂತಃಕರಣದ ಅತೀತ ಪರಿಣಾಮವು ಹಾಗೂ ವರ್ತಮಾನ ಪರಿಣಾಮವು ಸಮಾನಾಕಾರ ಆಗುವುದಕ್ಕೆ ಏನಂತಾರೆ? ಏಕಾಗ್ರತಾ ಎಂದು ಹೇಳುತ್ತಾರೆ. ಈ ಏಕಾಗ್ರತೆಯ ಲಕ್ಷಣವನ್ನು ಯೋಗಶಾಸ್ತ್ರದಲ್ಲಿ ಪತಂಜಲಿ ಮುನಿಗಳು ಹೇಳಿರುತ್ತಾರೆ. ಅದರ ಭಾವವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ ಸಮಾಧಿ ಕಾಲದಲ್ಲಿ ಯೋಗಿಗೆ ಅಂತಃಕರಣದಲ್ಲಿ ಏಕಾಗ್ರತೆ ಉಂಟಾಗಿರುತ್ತದೆ. ಆ ಏಕಾಗ್ರತೆಯು ವೃತ್ತಿಯು ಅಭಾವ ರೂಪವಲ್ಲ. ಮತ್ತೇನೆಂದರೆ ಸಮಾಧಿ ಕಾಲದಲ್ಲಿ ಎಷ್ಟು ಅಂತಃಕರಣದ ಪರಿಣಾಮಗಳಾಗುತ್ತವೆಯೋ ಅವೆಲ್ಲವೂ ಬ್ರಹ್ಮವನ್ನೇ ವಿಷಯ ಮಾಡುತ್ತವೆ. ಆದ್ದರಿಂದ ಅಂತಃಕರಣದ ಅತೀತ ಪರಿಣಾಮವು ಹಾಗೂ ವರ್ತಮಾನ ಪರಿಣಾಮವು ಕೇವಲ ಬ್ರಹ್ಮಾಕಾರವಾಗಿರುವುದರಿಂದ ಸಮಾನವಾಕಾರವಾಗಿರುತ್ತವೆ. ಇನ್ನು 5ನೇದ್ದು ಭೂಮಿಕಾ, ಚಿತ್ತದ ಭೂಮಿಕೆ ಯಾವುದಪ್ಪ ಅಂತ ಕೇಳಿದ್ರೆ ಆ ಏಕಾಗ್ರತೆಯ ವೃದ್ಧಿಗೆ ನಿರೋಧವೆಂದು ಹೇಳುತ್ತಾರೆ. ಈ ಪ್ರಕಾರ ಇವು ಅಂತಃಕರಣದ 5 ಭೂಮಿಕೆಗಳಿರುತ್ತವೆ. ಅವಸ್ಥೆಗೆ ಭೂಮಿಕಾ ಎಂದು ಹೇಳಿರುತ್ತಾರೆ. ಅಂತಃಕರಣ ಸಹಿತವಾದ ಈ 5 ಭೂಮಿಕೆಗಳಿಗೆ ಕ್ರಮವಾಗಿ 1ನೇದ್ದು ಕ್ಷಿಪ್ತ, 2ನೇದ್ದು ಮೂಢ, 3ನೇದ್ದು ವಿಕ್ಷಿಪ್ತ, 4ನೇದ್ದು ಏಕಾಗ್ರತ ಮತ್ತು 5ನೇದ್ದು ನಿರುದ್ಧವೆಂದು ನಾಮಗಳಿರುತ್ತವೆ. ಅವುಗಳಲ್ಲಿ 1ನೇದ್ದು 2ನೇದ್ದು ಕ್ಷಿಪ್ತ ಹಾಗೂ ಮೂಢ ಅಂತಃಕರಣದವರಿಗಂತೂ ಸಮಾಧಿಯಲ್ಲಿ ಅಧಿಕಾರವಿರುವುದಿಲ್ಲ. ಯಾವ್ರೇ 1ನೇದ್ದು 2ನೇದ್ದು ಕ್ಷಿಪ್ತ ಹಾಗೂ ಮೂಢ ಅಂತಃಕರಣದ ಕ್ಷಿಪ್ತ ಮೂಢ ಅಂತಃಕರಣದವರಿಗಂತೂ ಸಮಾಧಿಯಲ್ಲಿ ಅಧಿಕಾರವಿರುವುದಿಲ್ಲ. ಇನ್ನು 3ನೇದ್ದು ವಿಕ್ಷಿಪ್ತ ಅಂತಃಕರಣವುಳ್ಳವರಿಗೆ ಸಮಾಧಿಯಲ್ಲಿ ಅಧಿಕಾರವಿರುತ್ತದೆ. ಇನ್ನು 4, 5 ಏಕಾಗ್ರತ ಹಾಗೂ ನಿರುದ್ಧ ಅಂತಃಕರಣದ ಸಮಾಧಿ ಕಾಲದಲ್ಲಿ ಉಂಟಾಗುತ್ತದೆ. ಈ ರೀತಿಯಾಗಿ ಯೋಗ ಗ್ರಂಥಗಳಲ್ಲಿ
ಹೇಳಲ್ಪಟ್ಟಿರುತ್ತದೆ. ಆದ್ದರಿಂದ ರಾಗಾದಿ ದೋಷ ಸಹಿತವಾದ ಅಂತಃಕರಣವು ಕ್ಷಿಪ್ತವೆಂದೇ ಹೇಳಿಸಿಕೊಳ್ಳುತ್ತದೆ. ಆ ಕ್ಷಿಪ್ತ ಅಂತಃಕರಣವುಳ್ಳವರಿಗೆ ಯೋಗದಲ್ಲಿ ಅಧಿಕಾರವೇ ಇರುವುದಿಲ್ಲ. ಅಂದ ಮೇಲೆ ರಾಗಾದಿಕ ದೋಷ ರೂಪ ಕಷಾಯವು ಸಮಾಧಿಗೆ ವಿಘ್ನವಾಗಿರುತ್ತವೆಂದು ಹೇಳುವುದು ಸಂಭವಿಸುವುದಿಲ್ಲ. ಯಾಕಂದ್ರೆ ಅವರಿಗೆ ಅಧಿಕಾರ ಇಲ್ಲ. ಮತ್ತವು ದೋಷಗಳಾಗ್ತವ ರಾಗಾದಿ ಅಂತ ಅನ್ನೋದು ಸಂಭವಿಸುವುದಿಲ್ಲ ಅಂತ ಇಲ್ಲಿ ತನ ಯದ್ಯಪಿಗಾರ ಹೇಳಿದವ. ಅದಕ್ಕೆ ತಥಾಪಿ ಏನ್ ಹೇಳ್ತಾರ್ರಿ, ಸಮಾಧಾನವು ಈ ಪ್ರಕಾರವಿರುತ್ತದೆ. ಬಾಹ್ಯ ಅಥವಾ ಅಂತರವಾದಯ ಯಾವ ರಾಗಾದಿಗಳಿರುವವೋ ಅನ್ನೋದ್ರ ಮ್ಯಾಗ 497 ಎಷ್ಟ್ರಿ 96 96 ಅದ ನೋಡ್ರಿ. 400 ಸಣ್ಣ ಕೊಟ್ರಿ ಅಕ್ಷರ. 496 ಏನ್ ಹೇಳ್ತಾರ ಪಂಡಿತ್ ಪೀತಾಂಬರಜಿ ಅವರು? ಎದ್ರ ಮೇಲೆ ಬರ್ತದು? ವಿಘ್ನವಾಗಿರುತ್ತವೆ ಏನ್ರಿ? ರಾಗಾದಿಕ ದೋಷ ರೂಪ ಕಷಾಯಿ ಸಮಾಧಿಗೆ ವಿಘ್ನವಾಗಿರುತ್ತವೆ ಅನ್ನೋದ್ರ ಮ್ಯಾಗ ಕೊಟ್ರ, ಯಾವ ಪುರುಷನಿಗೆ ರಾಜನ ಹತ್ತಿರ ಹೋಗುವ ಅಧಿಕಾರವಿರುವುದು? ಯಾವ ಪುರುಷನಿಗೆ ರಾಜನ ಹತ್ತಿರ ಹೋಗುವ ಅಧಿಕಾರವಿರುವುದು ಅವನಿಗೆ ದ್ವಾರಪಾಲಕನು ವಿಘ್ನವನ್ನುಂಟು ಮಾಡುತ್ತಾನೆ. ಮೊದಲ ಗೇಟ್ ವಾಚ್ಮನ್ನೇ ಒಳಗೆ ಬಿಡಂಗಿಲ್ಲವ, ತಡಿ ಅಂತ ನಾವು. ನೀ ಯಾರು, ಯಾನ್ ಸುದ್ದಿ, ಅವ ಒಳಗೆ ಬಿಡಂಗಿಲ್ಲ. ಅದಕ್ಕೆ ಹೇಳ್ತಾರಲ್ಲಿ, ಏನ್ ಹೇಳ್ತಾರ? ಯಾವ ಪುರುಷನಿಗೆ ರಾಜನ ಹತ್ತಿರ ಹೋಗುವ ಅಧಿಕಾರವಿರುವುದು ಅವನಿಗೆ ದ್ವಾರಪಾಲಕನು ವಿಘ್ನವನ್ನುಂಟು ಮಾಡುತ್ತಾನೆ ಎಂದು ಹೇಳುವುದು ಸಂಭವಿಸುತ್ತದೆ. ಆದರೆ ಯಾರಿಗೆ ಅಲ್ಲಿಗೆ ಹೋಗುವ ಅಧಿಕಾರವೇ ಇರುವುದಿಲ್ಲವೋ ಅವರಿಗೆ ದ್ವಾರಪಾಲಕನು ವಿಘ್ನವನ್ನುಂಟು ಮಾಡುತ್ತಾನೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಯಾರು ಹೋಗದೇ ಇಲ್ಲ ಅವ್ರಿಗೆ ಉಂಟು ಮಾಡ್ತಾನಂದ್ರ ಅವರಿಬ್ರು ಯಾರು ಕ್ಷಿಪ್ತ ಮತ್ತು ಮೂಢ, ಅವ್ರಿಗೆ ಅಧಿಕಾರೇ ಇಲ್ಲ. ಮತ್ತವ್ರಿಗೆ ರಾಗಾದಿ ಆ ಕಷಾಯಗಳು ವಿಘ್ನ ಮಾಡ್ತಾವಂದ್ರ ಅವ್ರು ಹೋಗದೇ ಇಲ್ಲ ಅಲ್ಲಿಗೆ. ಹೇಗೋ ಹಾಗೆ ಹೇಳ್ರಿ. ಅದು ಸಣ್ಣ ಫೋನ್ ಸ್ವಿಚ್ ಆಫ್ ಆಗೈತ್ ನೋಡ್ರಿ ಗುರುಗಳ. ಸಣ್ಣ ಫೋನ್ ಸ್ವಿಚ್ ಆಫ್ ಆಗ್ಯದಂತ್ರಿ? ಹ್ಞೂ ರೀ, ನೋಡ್ರಿಪ್ಪ. ಹೌದ್ರಿ, ಇದು ಚಾರ್ಜ್ ಸ್ವಲ್ಪ ನಡ್ದದಿಲ್ರಿ? ಹಾ, ಸ್ವಲ್ಪ ನಡ್ದ್ರ. ಸಿದ್ಧಾರೂಢ ಕಳ್ಕಿದ್ರ ಬತ್ತಲ್ರಿಪ್ಪ ಅವ್ರು ಮಹೇಶಣ್ಣವ್ರ. ಏನ್ ನಡ್ದದ್ರಿಪ್ಪ ಅಂತ ಕೇಳಿದ್ರೆ, ಇಲ್ಲಿ ಯದ್ಯಪಿಗಾರ ಇಲ್ಲಿ ತನ ಸಂಶಯ ಮಾಡಿದ್ದ. ತಥಾಪಿ ಏನ್ ಹೇಳ್ತಾರ, ಅವ ಯದ್ಯಪಿ ಆ ರಾಗಾದಿ ಕ್ಲೇಶಗಳು ಈ ರೀತಿಯಾಗಿ ಯೋಗ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುತ್ತದೆ. ಆದ್ದರಿಂದ ರಾಗಾದಿ ದೋಷ ಸಹಿತವಾದ ಅಂತಃಕರಣವು ಕ್ಷಿಪ್ತವೆಂದು ಹೇಳಿಸಿಕೊಳ್ಳುತ್ತದೆ. ಆ ಕ್ಷಿಪ್ತ ಅಂತಃಕರಣವುಳ್ಳವರಿಗೆ ಯೋಗದಲ್ಲಿ ಏನಿಲ್ಲಪ್ಪ ಅಧಿಕಾರವೇ ಇರುವುದಿಲ್ಲ. ಅದರಂತೆ ಮತ್ತೇನಂತಾರ್ರಿ ಅಂದ ಮೇಲೆ ಕೇಳ್ರಿಪ್ಪ ಅವ್ರು ಅಣ್ಣವ್ರ ಲೈನ್ದಾಗ ಅಪ್ಪ ರೀ. ಅದಕ್ಕಾಗಿ ಒಬ್ರೇ ಇದ್ರಿ ಗುರುಗಳು. ನೀವು ಒಂದ್ ಮಿನಿಟ್ 2 ಮಿನಿಟ್ ತಡೀರಿಪ್ಪ. ಹ್ಞೂ ಮತ್ ನಾಳೆ ತೊಗೊಳ್ರಿ. ಅದ್ರ ಮತ್ತೊಮ್ಮೆ ಇದೇ ವಿಷಯ ತೊಗೊಳ್ರಿ. ಮತ್ ಇದೇ ವಿಷಯ ನಾಳೆ ಹೊಳ್ಳಿ ತೊಗೊಳಕತ್ತೀರಿಪ್ಪ ರೀ. ಇಲ್ಲೇನಂತಾರ್ರಿ,
ಏಕಾಗ್ರತ ಹಾಗೂ ನಿರುದ್ಧ ಅಂತಃಕರಣವು ಸಮಾಧಿ ಕಾಲದಲ್ಲಿ ಉಂಟಾಗುತ್ತವೆ. ಈ ರೀತಿಯಾಗಿ ಯೋಗ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುತ್ತದೆ. ಆದ್ದರಿಂದ ರಾಗಾದೇ ದೋಷ ಸಹಿತವಾದ ಅಂತಃಕರಣವು ಕ್ಷಿಪ್ತವೆಂದು ಹೇಳಿಸಿಕೊಳ್ಳುತ್ತದೆ. ಇವ್ರು ಯಾರ್ದ ಒಂದು ಮ್ಯೂಟ್ ಓಪನ್ ಆಗ್ಯಾದ ನೋಡ್ರಿ, ಮ್ಯೂಟ್ ಮಾಡಿ ಸರಿಯಾಗಿ ಕೇಳಿಸಲಾಗ್ಯದ್ರಿ. ಮಹದೇವನವ್ರಿ ಇಲ್ರಿ, ನೀವ್ ಈ ಕಾಲಿಂಗ್ ಮಾಡಿರಲ್ ಮತ್ತೆ ಅವ್ರದ್ದು ಮ್ಯೂಟ್ ಓಪನ್ ಇಡ್ಬೇಕಾಕೈತಿ. ಮತ್ತೆ ಅವ್ರಿಗೆ ಕೇಳ್ಬೇಕಂದ್ರೆ ನೀವು ಓಪನ್ ಮಾಡಿ ಇಟ್ರಿಲ್ಲ ಮತ್ತೆ. ಆ ಕ್ಷಿಪ್ತ ಅಂತಃಕರಣವುಳ್ಳವರಿಗೆ ಯೋಗದಲ್ಲಿ ಅಧಿಕಾರವೇ ಇರುವುದಿಲ್ಲ. ಅಂದ ಮೇಲೆ ರಾಗಾದಿಕ ದೋಷ ರೂಪ ಕಷಾಯವು ಸಮಾಧಿಗೆ ವಿಘ್ನಗಳಾಗಿರುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಯಾಕಂದ್ರೆ ಅವರಿಗೆ ಯೋಗದಲ್ಲಿ ಅಧಿಕಾರ ಇತ್ತಪ್ಪ ಅಂದ್ರೆ ಈ ರಾಗಾದಿ ಈ ಕಷಾಯಗಳು ಏನಾಗ್ತಿವ ಅವರಿಗೆ ವಿಘ್ನ ಮಾಡ್ತಿದ್ದು. ಆದ್ರೆ ಅವರಿಗೆ ಯೋಗದಲ್ಲಿ ಅಧಿಕಾರವೇ ಇಲ್ಲ, ಅದಕ್ಕೆ ವಿಘ್ನವಾಗಿರುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ ಅಂತ ಯದ್ಯಪಿಗಾರ ಇಲ್ಲಿ ತನ ಅವನ ಸಂಶಯ ಮಾಡಿದ. ಅದಕ್ಕೆ ಇಲ್ಲೊಂದು ಏನ್ ಹೇಳ್ತಾರೆ ನೋಡಿ, ಸಮಾಧಿಗೆ ವಿಘ್ನವಾಗಿರುತ್ತವೆ ಅನ್ನೋದ್ರ ಮ್ಯಾಗ ಒಂದು ಎಷ್ಟಪ್ಪ ಅಂದ್ರೆ 496 ಟಿಪ್ಪಣಿ ಏನು ಮಾಡಿದ್ರು ಪಂಡಿತ ಪೀತಾಂಬರಿಜರು. ಯಾವ ಪುರುಷನಿಗೆ ರಾಜನ ಹತ್ತಿರ ಹೋಗುವ ಅಧಿಕಾರವಿರುವುದು ಅವನಿಗೆ ದ್ವಾರಪಾಲಕನು ವಿಘ್ನವನ್ನುಂಟು ಮಾಡುತ್ತಾನೆ ಎಂದು ಹೇಳುವುದು ಸಂಭವಿಸುತ್ತದೆ. ಅವ ಯಾವ ಹೋಗವನ ಅವನಿಗೆ ಮಾತ್ರ ಅವ ದ್ವಾರಪಾಲಕ ವಿಘ್ನವನ್ನು ತಡೆಗಟ್ತಾನ ಅನ್ನುವುದು ಸಂಭವಿಸುತ್ತದೆ. ಆದರೆ ಯಾರಿಗೆ ಅಲ್ಲಿಗೆ ಹೋಗುವ ಅಧಿಕಾರವೇ ಇರುವುದಿಲ್ಲವೋ ಅವರಿಗೆ ದ್ವಾರಪಾಲಕನು ವಿಘ್ನವನ್ನುಂಟು ಮಾಡುತ್ತಾನೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಅವ್ರು ಹೋಗದೇ ಇಲ್ಲ ಅವ್ರಲ್ಲಿ ಅಲ್ಲಿಗೆ, ಅವ್ರಿಗೆ ಮತ್ತವ ವಿಘ್ನ ಮಾಡ್ತಾನಂದ್ರೆ ಇದು ಹೇಳುವುದು ಸಂಭವಿಸಂಗಿಲ್ಲ. ಹೇಗೋ ಹಾಗೆ ಕ್ಷಿಪ್ತ ಅಂತಃಕರಣವುಳ್ಳವನಿಗೆ ಸಮಾಧಿಯಲ್ಲಿ ಅಧಿಕಾರವಿದ್ದಿದ್ದರೆ ಅವನಿಗೆ ರಾಗಾದಿ ದೋಷರೂಪ ಕಷಾಯವು ಸಮಾಧಿಗೆ ವಿಘ್ನವನ್ನುಂಟು ಮಾಡುತ್ತಿತ್ತು. ಆದರೆ ಆ ಕ್ಷಿಪ್ತ ಅಂತಃಕರಣವುಳ್ಳವನಿಗೆ ಸಮಾಧಿಯಲ್ಲಿ ಅಧಿಕಾರವಿರುವುದಿಲ್ಲವಾದ್ದರಿಂದ ಅಂಥವನಿಗೆ ರಾಗಾದಿ ದೋಷರೂಪ ಕಷಾಯವು ಸಮಾಧಿಗೆ ವಿಘ್ನವನ್ನುಂಟು ಮಾಡುತ್ತದೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಅವನಿಗೆ ಸಮಾಧಿಯಲ್ಲಿ ಅಧಿಕಾರವಿಲ್ಲ, ಮತ್ತೆ ಅವನಿಗೆ ಅವು ಏನ್ ಮಾಡ್ತಾವ, ರಾಗಾದಿ ಕಷಾಯಗಳು ವಿಘ್ನ ಮಾಡ್ತಾವ ಅಂತ ಹೇಳುದು ಇದು ಸಂಭವಿಸುವುದಿಲ್ಲ ಅಂತ ಯದ್ಯಪಿಗಾರನ ಸಂಶಯ. ಅದಕ್ಕೆ ತಥಾಪಿ ಏನ್ ಹೇಳ್ತಾರೆ, ಸಮಾಧಾನವು ಈ ಪ್ರಕಾರವಿರುತ್ತದೆ. ಸಮಾಧಾನ ಈ ಪ್ರಕಾರದ ಏನದ, ಬಾಹ್ಯ ಅಥವಾ ಅಂತರವಾದ ಯಾವ ರಾಗಾದಿಗಳಿರುವವೋ ಆ ರಾಗಾದಿಗಳ ಮ್ಯಾಗ ಮತ್ತೆ 497 ಕೊಟ್ಟಾರ ನೋಡ್ರಿ. ಇಲ್ಲಿ ಈ ರೀತಿ ಪ್ರಕ್ರಿಯೆ ಇರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಒಂದು ಉದ್ಯುಕ್ತ, ಎರಡನೇದ್ದು ಆಶಾರೂಪ ಹಾಗೂ ಮೂರನೇದ್ದು ವಾಸನಾರೂಪ ಭೇದದಿಂದ ರಾಗಾದಿಗಳು 3 ಪ್ರಕಾರವಿರುತ್ತವೆ. ಅದು ಒಂದೇ ಪ್ರಕಾರ ಇಲ್ಲ. ಒಂದು ಉದ್ಯುಕ್ತ, ಎರಡನೇದ್ದು ಆಶಾರೂಪ ಹಾಗೂ ಮೂರನೇದ್ದು ವಾಸನಾರೂಪ ಭೇದದಿಂದ ರಾಗಾದಿಗಳು 3 ಪ್ರಕಾರವಿರುತ್ತವೆ. ಅಲ್ಲಿ ಒಂದೇದ್ದು ಹೇಳ್ತಾರೆ, ಬಾಹ್ಯದಲ್ಲಿ ಪ್ರವೃತ್ತಿಯಾಗುವುದಕ್ಕೆ ಕಾರಣವಾದ ಯಾವ ರಾಗಾದಿಗಳಿರುವವೋ ಅವಕ್ಕ ಉದ್ಯುಕ್ತ ರಾಗವೆಂದು ಹೇಳಲ್ಪಡುತ್ತದೆ.
ಬಾಹ್ಯದಲ್ಲಿ ಪ್ರವೃತ್ತಿಯಾಗುವುದಕ್ಕೆ ಕಾರಣವಾದ ಯಾವ ರಾಗಾದಿಗಳಿರುವವೋ ಅವು ಉದ್ಯುಕ್ತ ರಾಗವೆಂದು ಹೇಳಲ್ಪಡುತ್ತದೆ. ಅವುಗಳಿಗೆ ಬಾಹ್ಯ ರಾಗವೆಂತಲೂ ಕೂಡ ಕರೆಯುತ್ತಾರೆ. ಮತ್ತು ಇನ್ನು ಎರಡನೇದ್ದು ಮನೋರಾಜ್ಯ ರೂಪ ಅಂತರ. ಮನೋರಾಜ್ಯ ರೂಪ ಯಾವ ರಾಗಾದಿಗಳಿರುವವೋ ಅವು ಆಶಾರೂಪ ರಾಗವೆಂದು ಹೇಳಲ್ಪಡುತ್ತವೆ. ಅವುಗಳಿಗೆ ಅಂತರ ರಾಗವೆಂತಲೂ ಕೂಡ ಹೇಳುತ್ತಾರೆ. ಅವುಗಳಿಗೆ ಮತ್ತೆ ಏನಾದ್ರು ಅಂತರ ರಾಗ ಅಂತನೂ ಅಂತಾರೆ. ಇನ್ನು ಮೂರನೇದ್ದು ಜನ್ಮಾಂತರದಲ್ಲಿ ಮೊದಲು ಅನುಭವ ಮಾಡಿದ, ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೇನು ಅನುಭವ ಮಾಡ್ಯಾನ, ಯಾವ ರಾಗಾದಿಗಳ ಸಂಸ್ಕಾರವಿರುವವೋ. ಯಾಕಂದ್ರೆ ಅನುಭವಜನ್ಯ ಸಂಸ್ಕಾರ. ಆ ಸಂಸ್ಕಾರ ಬರಬೇಕಾದ್ರೆ ಮೊದಲು ಅನುಭವ ಬೇಕು. ಆ ಅನುಭವ ಕೆಟ್ಟ ಏನಾಗ್ತದೆ, ಸಂಸ್ಕಾರ ಆಗ್ತದೆ. ಸಂಸ್ಕಾರ ಅಂದ್ರೆ ಜ್ಞಾನದ ಸೂಕ್ಷ್ಮ ಅವಸ್ಥಾ ಸಂಸ್ಕಾರ. ಜ್ಞಾನದ ಸೂಕ್ಷ್ಮ ಅವಸ್ಥೆಗೆ ಸಂಸ್ಕಾರ. ಸಂಸ್ಕಾರಗಳಿರುವವು ಅವು ವಾಸನಾರೂಪ ರಾಗಾದಿಗಳೆಂದು. ಅವಕ್ಕೆ ಆ ಸಂಸ್ಕಾರಕ್ಕೆ ಏನಂದ್ರಿ, ವಾಸನಾರೂಪ ರಾಗಾದಿಗಳೆಂದು ಹೇಳಲ್ಪಡುತ್ತವೆ. ಅವುಗಳಲ್ಲಿ ವಾಸನಾರೂಪ ರಾಗಾದಿಗಳಲ್ಲಿ ಉದ್ಭೂತ ಹಾಗೂ ಅನದ್ಭೂತ ಭೇದದಿಂದ. ಉದ್ಭೂತ ಅಂದ್ರಿ ಮೊದಲಿನ ನೆನಪಾಯ್ತಲ್ರಿ ಅದು. ಉದ್ಭೂತ ಅಂದ್ರೆ ಪ್ರಕಟ ಆಗುದಕ್ಕೆ ಉದ್ಭೂತ ಅಂತಾರ್ರಿ. ಅದು ಈಗ ಪ್ರಕಟ ಆಯ್ತ್ರಿ ಹಿಂದ ನೋಡಿ. ಉದ್ಭೂತ ಅಂದ್ರೆ ಯಾವ್ದು ಪ್ರಕಟ ಆಗ್ತದ ಅದಕ್ಕೆ ಉದ್ಭೂತ ಅಂತಾರ. ಯಾವ್ದು ಅಪ್ರಕಟ ಆಗ್ತದ ಅದಕ್ಕೆ ಅನುದ್ಭೂತ ಅಂತಾರ. ಉದ್ಭೂತ ಹಾಗೂ ಅನುದ್ಭೂತ ಭೇದದಿಂದ ಎರಡು ಪ್ರಕಾರವಿರುತ್ತವೆ. ಇದರ ಅರ್ಥವನ್ನು ಜೀವನ್ಮುಕ್ತಿ ವಿವೇಕವೆಂಬ ಗ್ರಂಥದಲ್ಲಿ, ಇದು ಎಲ್ಲಿ ಹೇಳ್ಯಾರ್ರಿ, ಇದರ ಅರ್ಥವನ್ನು ಜೀವನ್ಮುಕ್ತಿಯ ವಿವೇಕವೆಂಬ ಪಂಚದಶಿಯಲ್ಲಿ ಬರ್ತದ್ರಿ ಇದು. ಅಲ್ಲಿ ವಿವೇಕ ಪಂಚಕ ಮತ್ತು ಮೂರು ಹೇಳ್ಯಾರ ಅವ್ರು. ಮೂರಲ್ಲಿ ದೀಪ ಪಂಚಕ, ಆನಂದ ಪಂಚಕ, ವಿವೇಕ ಪಂಚಕ, ದೀಪ ಪಂಚಕ, ಆನಂದ ಪಂಚಕ. ಅದೇ ಸತ್ ಚಿತ್ತ ಆನಂದನೇರಲ್ಲಿ ಲಕ್ಷಣ. ಅಲ್ಲಿ ವಿವೇಕ ಪಂಚಕ ಅಂದ್ರ ಸದ್ರೂಪ ಲಕ್ಷಣ, ಸದ್ರೂಪ. ದೀಪ ಪಂಚಕ ಅಂದ್ರೆ ಚಿದ್ರೂಪ. ಆನಂದ ಪಂಚಕ ಅಂದ್ರೆ ಆನಂದ ರೂಪ. ಅಲ್ಲಿ ಎಲ್ರಿ ಇದರ ಅರ್ಥವನ್ನು ಜೀವನ್ಮುಕ್ತಿ ವಿವೇಕವೆಂಬ ಗ್ರಂಥದಲ್ಲಿ ಅವ್ರ ಹೆಸರು ಕೊಟ್ಟಾರ ನೋಡಿ, ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಬರೆದಿರುತ್ತಾರೆ ಪಂಚದಶಿಯಲ್ಲಿ. ಅಲ್ಲಿ 5 ಪ್ರಕರಣದಿಂದ ಕೂಡಿದ್ದದು. ವಿವೇಕ ಪಂಚಕ, ದೀಪ ಪಂಚಕ, ಆನಂದ ಪಂಚಕ. ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಬರೆದಿರುತ್ತಾರೆ, ಅಲ್ಲಿ ನೋಡ್ಕೋರಿ ಅಂತ ಹೇಳಿದ್ರು. ಅದಕ್ಕೆ ರಾಗಾದಿಗಳಿರುವವು ಅವು ಕ್ಷಿಪ್ತ ಅಂತಃಕರಣದಲ್ಲಿಯೇ ಉಂಟಾಗುತ್ತವೆ. ಅಂತ ಅಂತಃಕರಣ ಉಳ್ಳವರಿಗೆ ಯೋಗದಲ್ಲಿ ಅಧಿಕಾರವೇ ಇರುವುದಿಲ್ಲ. ಇದು ನಿಜವಾಗಿರುತ್ತದೆ. ಆದರೆ ಅನೇಕ ಜನ್ಮಗಳಲ್ಲಿ ಮೊದಲು ಅನುಭವ ಮಾಡಿದ ಯಾವ ಬಾಹ್ಯ ಅಂತರ ರಾಗದ್ವೇಷಗಳಿರುವವೋ ಅವುಗಳ ಸೂಕ್ಷ್ಮ ಸಂಸ್ಕಾರವು ಕ್ಷಿಪ್ತಾದಿ ಅಂತಃಕರಣದಲ್ಲಿಯೂ ಕೂಡ ಸಂಭವಿಸುತ್ತವೆ. ಅಂದ ಮೇಲೆ ಕಷಾಯವೆಂದರೆ ನೋಡ್ರಿ ಏನಂತ, ರಾಗ ದ್ವೇಷಗಳಲ್ಲ ಏನ್ರಿ. ಕಷಾಯವೆಂದರೆ ರಾಗದ್ವೇಷಗಳಲ್ಲ, ಮತ್ತೇನೆಂದರೆ ರಾಗದ್ವೇಷಗಳ ಸಂಸ್ಕಾರಗಳಿಗೆ.
ಆ ರಾಗದ್ವೇಷಾದಿಗಳೇ ಕಷಾಯ ಅಲ್ಲ, ರಾಗದ್ವೇಷಾದಿಗಳ ಸಂಸ್ಕಾರಗಳಿಗೆ ಕಷಾಯವೊಂದು ಹೇಳುತ್ತಾರೆ. ಅವಕ್ಕದು ಆಸಕ್ತಿ ಏನು ಸಂಸ್ಕಾರ ಅದಾವ ನೋಡ್ರಿ, ಅವಕ್ಕ ಏನಂದ್ರು ಕಷಾಯಗಳೆಂದು ಹೇಳುತ್ತಾರೆ. ಮತ್ತು ಎಲ್ಲಿಯವರೆಗೆ ಅಂತಃಕರಣವಿರುವುದೋ ಅಲ್ಲಿಯವರೆಗೆ ಆ ಸಂಸ್ಕಾರಗಳು ದೂರವಾಗುವುದಿಲ್ಲ. ಆ ಸಂಸ್ಕಾರ ಓರೇ ಕಷಾಯ ರಾಗಾದಿ ದ್ವೇಷ ಸಂಸ್ಕಾರ ಕಷಾಯ ಮೇಲೆ ಒಂದು ಟಿಪ್ಪಣಿ ಅದ ನೋಡ್ರಿ. ಟಿಪ್ಪಣಿ ಎಷ್ಟದರಿಪ್ಪ ಅದು? 498. 498 ನಮಗ 98 ಇಲ್ಲಿ ಕಷಾಯಗಳಿಗೆ ಕಡಿ ಕೊಟ್ಟರು ನೋಡು. ಅಂದ್ರೆ ಮತ್ತೇನೆಂದರೆ ರಾಗಾದಿ ಕಷಾಯಗಳ ಸಂಸ್ಕಾರಗಳಿಗೆ ಅನ್ನೋದ್ರ ಮ್ಯಾಗ 498 ಟಿಪ್ಪಣಿ ಕೊಟ್ಟರು ಪಂಡಿತ್ ಪೀತಾಂಬರಜಿಯವರು. ಏನ್ ಹೇಳ್ತಾರೆ? ಇದರಲ್ಲಿ ಒಂದು ದೃಷ್ಟಾಂತವಿರುತ್ತದೆ. ಹೇಗೆಂದರೆ, ಇನ್ನ ರಾಜನನ್ನು ಭೇಟಿಯಾಗುವುದಕ್ಕೋಸ್ಕರ ಗೃಹದಿಂದ ಹೊರಟಂತ ಯಾವನು ಒಬ್ಬ ಧನಿಕನನ್ನು ರಾಜನ ಮಹಾದ್ವಾರದಲ್ಲಿ ಜಾಗೃತನಾಗಿ ಕುಳಿತಿರುವ ದ್ವಾರಪಾಲಕನು ಅವನನ್ನು ತಡೆ ಹಿಡಿದನು. ಹೇಗೋ ಹಾಗೆ ಸರ್ವ ವಿಷಯಗಳಿಂದ ಉಪರಾಮವನ್ನು ಹೊಂದಿ, ಅದು ದೃಷ್ಟಾಂತ ಕೊಟ್ಟರ್ರಿ. ಅದು ಮ್ಯಾಲಿಂದು ದೃಷ್ಟಾಂತ, ಇಲ್ಲಿ ದ್ರಾಷ್ಟಾಂತ ಹೇಳಗತ್ತಾರ. ಇನ್ನೊಮ್ಮೆ ನೋಡ್ರಿ ದೃಷ್ಟಾಂತ ಏನದ? ಇದರಲ್ಲಿ ಒಂದು ದೃಷ್ಟಾಂತವಿರುತ್ತದೆ. ದೃಷ್ಟಾಂತ ಅಂದ್ರಿ ಉಭಯ ಸಮ್ಮತ. ಉಭಯ ಪಕ್ಷ ಸಮ್ಮತು ದೃಷ್ಟಾಂತ. ಹೇಳುವವರಿಗೂ ಕೇಳುವವರಿಗೂ ಅದು ಸಮ್ಮತ ಆಗಿರ್ಬೇಕು, ಅದಕ್ಕೆ ದೃಷ್ಟಾಂತ ಅಂತರ. ಇದರಲ್ಲಿ ಒಂದು ದೃಷ್ಟಾಂತವಿರುತ್ತದೆ. ಹೇಗೆಂದರೆ, ರಾಜನನ್ನು ಭೇಟಿಯಾಗುವುದಕ್ಕೋಸ್ಕರ ಗೃಹದಿಂದ ಹೊರಟಂತ ಯಾವನೋ ಒಬ್ಬ ಧನಿಕನು ರಾಜನ ಮಹಾದ್ವಾರದಲ್ಲಿ ಜಾಗೃತನಾಗಿ ಕುಳಿತಿರುವ ದ್ವಾರಪಾಲಕನನ್ನು ಅವನನ್ನು ತಡೆ ಹಿಡಿದನು. ಹೇಗೋ ಯಾವ ದ್ವಾರಪಾಲಕ ಅವನನ್ನು ತಡೆ ಹಿಡಿದ, ಹೇಗೋ ಹಾಗೆ. ಇನ್ನ ಇಲ್ಲಿ ದ್ರಾಷ್ಟಾಂತ ಏನ್ ಹೇಳ್ತಾರಪ್ಪ ಅಂದ್ರ, ಸರ್ವ ವಿಷಯಗಳಿಂದ ಉಪರಾಮವನ್ನು ಹೊಂದಿ, ಅಂದ್ರೆ ಸರ್ವ ವಿಷಯಗಳನ್ನ ತ್ಯಾಗ ಮಾಡಿ ಉಪರಾಮವನ್ನು ಹೊಂದಿ ನಿರ್ವಿಕಲ್ಪ ಸಮಾಧಿಯ ಆನಂದವನ್ನು ಪಡೆಯುವುದಕ್ಕೋಸ್ಕರ ಅಂತರ್ಮುಖವಾಗಲ್ಪಟ್ಟಂತ ಯಾವ ಯೋಗಿಯ ಮನಸ್ಸನ್ನು ಮಧ್ಯದಲ್ಲಿ, ಅಂದ್ರೆ ಸಮಾಧಿಯ ಆನಂದವು ಲಾಭವಾಗುವುದಕ್ಕಿಂತ ಪೂರ್ವದಲ್ಲಿ, ಇನ್ನ ಆನಂದ ಪ್ರಾಪ್ತ ಆಗಿಲ್ಲ, ಅವಾಗ ಉದ್ಯುಕ್ತವಾಗಲ್ಪಟ್ಟಂಥ ರಾಗಾದಿಗಳ ಸಂಸ್ಕಾರ ರೂಪ ಕಷಾಯವು ತಡೆ ಹಿಡಿಯುತ್ತದೆ. ಅವಾಗ ಅದೇನ್ ಮಾಡ್ತದ? ತಡೆ ಹಿಡಿತದದು. ಇನ್ನೂ ಆ ಪೂರ್ಣ ಆನಂದಕ್ಕೆ ಹೋಗ್ಬಿಡಂಗಿಲ್ಲದು. ಆದ್ದರಿಂದ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕೆ ಹೋಗ್ಕೊಡುದಿಲ್ಲ. ಅದು ಸಮಾಧಿಗೆ ವಿಘ್ನವಾಗಿರುತ್ತದೆ. ಅದೇನ್ ಮಾಡ್ತದ್ರಿ? ತಡೆ ಹಿಡಿತದಲ್ಲಿ ಅದು. ಅದಕ್ಕೇನಾಯ್ತು? ಸಮಾಧಿಗೆ ವಿಘ್ನವಾಗಿರುತ್ತದೆ. ಏನಂತಾರ್ರಿ? ಸಂಸ್ಕಾರಗಳೇ ಏನಾಗ್ಯವಪ್ಪ ಅಂತ ಕೇಳಿದ್ರೆ ಕಷಾಯವೆಂದು ಹೇಳುತ್ತಾರೆ. ಮತ್ತು ಎಲ್ಲಿಯವರೆಗೆ ಅಂತಃಕರಣವಿರುವುದೋ ಅಲ್ಲಿಯವರೆಗೆ ಆ ಸಂಸ್ಕಾರಗಳು ದೂರವಾಗುವುದಿಲ್ಲ. ಆದ್ದರಿಂದ ಸಮಾಧಿ ಕಾಲದಲ್ಲಿಯೂ ಕೂಡ ಅಂತಃಕರಣದಲ್ಲಿ ಅಲ್ಲಿಯವರೆಗೆ ಸಂಸ್ಕಾರಗಳಿರುತ್ತವೆ. ಆದರೆ ರಾಗದ್ವೇಷಾದಿಗಳ ಉದ್ಭೂತ ಸಂಸ್ಕಾರಗಳು ಮಾತ್ರ ಸಮಾಧಿಗೆ ವಿರೋಧಗಳಾಗಿರುತ್ತವೆ, ಹೊರತು ಅನದ್ಭೂತ ಸಂಸ್ಕಾರಗಳು ವಿರೋಧಗಳಾಗುವುದಿಲ್ಲ. ಎಷ್ಟೋ ಅನದ್ಭೂತ ಅದಾವು,
ಅನಾದಿ ಜನ್ಮದ ಸಂಸ್ಕಾರಗಳು ಅನುದ್ಭೂತದವು. ಅನುದ್ಭೂತ ಇದ್ದುದು ವಿರೋಧ ಆಗಂಗಿಲ್ಲ. ಯಾವಾಗ ಉದ್ಭೂತ ಆಗ್ಯದ ನೋಡ್ರಿ, ಉದ್ಭೂತ ಅಂದ್ರೆ ಪ್ರಕಟ ಆಗ್ಯದ ಅದ್ರಂದು, ಅದರ ಬಗ್ಗೆ ಚಿಂತನ ಮತ್ತು ಅದರ ಸಂಸ್ಕಾರ ಅದು ಉದ್ಭೂತ ಆಗ್ಬೇಕಾದ್ರೆ ಸಂಬಂಧ ಸಾದೃಶ್ಯ ಚಿಂತನ ಮೂಲಕ ಉದ್ಭೂತ ಆಗ್ತದದು, ಸುಮ್ಮನೆ ಆಗುದಿಲ್ಲ. ಆ ಚಿತ್ತ ಪೆಟ್ಟಿಗೆಯಾಗ ಅನಾದಿ ಜನ್ಮದ ಅನಾದಿ ಸಂಸ್ಕಾರಗಳದಾವು. ಯಾವ ಸಂಸ್ಕಾರ ಬಗ್ಗೆ ಸಂಬಂಧ ಸಾದೃಶ್ಯ ಚಿಂತನ ಆಗ್ತದೆ ಅದು ಉದ್ಭೂತ ಆಗ್ತದೆ. ಪ್ರಕಟವಾಗುವುದಕ್ಕೆ ಉದ್ಭೂತವೆಂದು ಹೇಳುತ್ತಾರೆ. ಹೇಳ್ಯಾರ ನೋಡ್ರಿ ಇಲ್ಲಿ, ಪ್ರಕಟವಾಗುವುದಕ್ಕೆ ಉದ್ಭೂತವೆಂದು ಹೇಳುತ್ತಾರೆ ಮತ್ತು ಪ್ರಕಟವಾಗದಿರುವುದಕ್ಕೆ ಅನದ್ಭೂತವೆಂದು ಹೇಳುತ್ತಾರೆ. ಸಮಾಧಿಯಲ್ಲಿ ಪ್ರವೃತ್ತನಾದ ಯೋಗಿಗೆ ಒಂದು ವೇಳೆ ರಾಗದ್ವೇಷಾದಿಗಳ ಸಂಸ್ಕಾರಗಳು ಪ್ರಕಟವಾದುದಾದರೆ ಏನ್ ಮಾಡ್ಬೇಕು? ವಿಷಯಗಳಲ್ಲಿಯ ದೋಷ ದರ್ಶನದಿಂದ ಒಂದು ವೇಳೆ ಅವು ಉದ್ಭೂತ ಆದವು ಅಂದ್ರೆ ಏನ್ ಮಾಡ್ಬೇಕವ? ಅದರಲ್ಲಿ ದೋಷ ದರ್ಶನ ಹೊಲಸು ತೋರಿಸ್ಬೇಕು. ಅದಕ್ಕೆ ಅಲ್ಲೇನ್ ಮಾಡ್ತೆ ಅಂತ ಹೊಲಸನಾಗ ಹೋಗಿ ಮತ್ತನಿ ಜನನ ಮರಣ ದುಃಖಕ್ಕ ಈಡಾಡಿಸ್ತೆ. ಅದು ಹೇಯದ ಬ್ಯಾಡ ಅಂತ ಏನ್ ಮಾಡ್ಬೇಕಲ್ಲಿ? ದೋಷ ದರ್ಶನದಿಂದ ದುಃಖದತ್ತ ತೋರಿಸ್ಬೇಕಲ್ರಿ ದೋಷ. ಆ ಸಂಸ್ಕಾರಗಳನ್ನು ಅಡಗಿಸಬೇಕು. ಆ ಸಂಸ್ಕಾರಗಳು ಹೇಳ್ತಾವ ಎದ್ರು ಸಹಿತ ಏನ್ ಮಾಡ್ಬೇಕಲ್ಲಿ? ದೋಷ ದರ್ಶನ ಮಾಡಿಸ್ಬೇಕು. ಅದಕ್ಕೆ ಇಂಥ ಏನಾಗ್ತದ? ಘಾತ ಆಗ್ತದ ನೋಡಲ್ಲಿ ಹಾದಿ ಅಂದ್ರೆ ನಿನಗ ಎಷ್ಟು ಹಾನಿ ಅದ. ಅಲ್ಲಿ ಹೋಗ್ಬೇಡ ಅಂತ ಅದಕ್ಕೆ ಏನಲ್ಲಿ ದೋಷ ತೋರಿಸಿದ್ರಲ್ಲ ಏನ್ ಮಾಡ್ತದದು? ಹೊಳ್ಳಿ ಮತ್ತೆ ನಿಮ್ ಕಡೆ ಬಂದು ನೀವು ಹೇಳ್ದಂಗೆ ಕೇಳ್ತದದು. ಅದಕ್ಕೆ ವಿಕ್ಷೇಪ ಹಾಗೂ ಕಷಾಯಗಳ ಭೇದವು ಈ ಪ್ರಕಾರವಿರುತ್ತದೆ. ಒಂದನೇದ್ದು ಬಾಹ್ಯ ವಿಷಯಕಾರ ವೃತ್ತಿಗೆ ವಿಕ್ಷೇಪವೆಂದು ಹೇಳುತ್ತಾರೆ ಮತ್ತು ಯೋಗಿಯ ಪ್ರಯತ್ನದಿಂದ ವೃತ್ತಿಯು ಅಂತರ್ಮುಖವೇನೋ ಆಗಿರುತ್ತದೆ. ಆದರೆ ರಾಗಾದಿಗಳ ಉದ್ಭೂತ ಸಂಸ್ಕಾರಗಳಿಂದ ಅಂತರ್ಮುಖವಾಗಲ್ಪಟ್ಟ ವೃತ್ತಿಯು ತಡೆ ಹಿಡಿಯಲ್ಪಟ್ಟು ಯಾವುದು ಸಂಸ್ಕಾರ ಬ್ರಹ್ಮವನ್ನು ವಿಷಯಕರಿಸುವುದಿಲ್ಲ. ಅದೇನ್ ಮಾಡ್ತದ? ತಡೆ ಹಿಡಿತಪ್ಪ ಅಂದ್ರ ಆ ಬ್ರಹ್ಮವನ್ನು ವಿಷಯಕರಿಸುವುದಿಲ್ಲ. ಅಲ್ಲಿ ಅದಕ್ಕೆ ಕಷಾಯವೆಂದು ಹೇಳುತ್ತಾರೆ. ಈ ಹೊರಗಿನ ವಿಷಯಗಳಿಗೂ ಹೋಗಿಲ್ಲ, ಒಳಗೆ ಹೋಗ್ಯರೆ ಅಲ್ಲಿ ಏನ್ ಮಾಡ್ಬೇಕದು? ಆ ಬ್ರಹ್ಮ ಕಾರ್ಯ ಮಾಡ್ಯದನಂದ್ರೆ ಅದನ್ನು ಮಾಡಿಲ್ಲ, ಸುಮ್ ಕೂತು ಬಿಟ್ಟದ. ಕೂತು ಬಿಟ್ಟದಂದ್ರೆ ಅದಕ್ಕೆ ಏನ್ ಅನ್ಬೇಕು? ಅಲ್ಲಿ ಅದಕ್ಕೆ ಕಷಾಯವೆಂದು ಹೇಳುತ್ತಾರೆ. ವಿಷಯಗಳಲ್ಲಿಯ ದೋಷ ದರ್ಶನ ಸಹಿತವಾದ ಯೋಗಿಯು ಪ್ರಯತ್ನದಿಂದ ಕಷಾಯವೆಂಬ ವಿಘ್ನ ನಿವೃತ್ತಿ ಆಗಲ್ಪಡುತ್ತದೆ. ಅಲ್ಲಿ ಪ್ರಯತ್ನ ಮಾಡ್ಬೇಕು, ಸುಮ್ಮ ಕೂತ್ರ ಕೆಲಸ ಆಗಂಗಿಲ್ಲ ಒಂದು. ಅದು ಬಾಹ್ಯ ವಿಷಯಗಳ ಕಡೆ ಹೋಗಿಲ್ಲ, ಅಂತರದಲ್ಲಿ ಹೋಗಿ ಆ ಬ್ರಹ್ಮಾಕಾರನೂ ಆಗಿಲ್ಲ, ಸುಮ್ಮ ಹೋಗಿ ಕೂತಂದ್ರ ಕೆಲಸ ಇಲ್ಲದು. ಅದಕ್ಕೇನ್ ಮಾಡ್ಬೇಕವ? ಪ್ರಯತ್ನದಿಂದ ಕಷಾಯವೆಂಬ ವಿಘ್ನವು ನಿವೃತ್ತಿಯಾಗಲ್ಪಡುತ್ತದೆ. ಪ್ರಯತ್ನದಲ್ಲಿ ಇನ್ನೂ ಸುಮ್ಮ ಕೂತ್ರ ಕೆಲಸ ಆಗಂಗಿಲ್ಲ. ಅಲ್ಲಿ ಯೋಗಿದು ಇನ್ನೂ ಪ್ರಯತ್ನದ. ಇನ್ನು 472ರಲ್ಲಿ 4ನೇದ್ದು ರಸಸ್ವಾದದ ಅರ್ಥವು ಈ ಪ್ರಕಾರವಿರುತ್ತದೆ. ಯಾಕಂದ್ರೆ 4 ಹೇಳಿದ್ರಲ್ಲಲ್ಲಿ ಏನು? ಲಯ, ವಿಕ್ಷೇಪ, ಕಷಾಯ, ರಸಾಸ್ವಾದ. 4ನೇದ್ದು ರಸಾಸ್ವಾದದ ಅರ್ಥವು ಈ ಪ್ರಕಾರವಿರುತ್ತದೆ. ಯೋಗಿಗೆ ಬ್ರಹ್ಮಾನಂದದ ಅನುಭವ ಉಂಟಾಗಿ ವಿಕ್ಷೇಪ ರೂಪ ದುಃಖವು ನಿವೃತ್ತಿಯಾದ ಅನುಭವ ಉಂಟಾಗುತ್ತದೆ. ಅಲ್ಲೊಂದು ಏನಾಗ್ತದ? ಆ ವಿಕ್ಷೇಪ ರೂಪ ದುಃಖ ನಿವೃತ್ತಿ ಆದದೊಂದು ಅನುಭವ ಉಂಟಾಗ್ತದಲ್ಲಿ ನೋಡ್ರಿ. ನಂತರ ಯೋಗಿಗೆ ಬ್ರಹ್ಮಾನಂದದ ಅನುಭವ ಉಂಟಾಗಿ ವಿಕ್ಷೇಪ ರೂಪ ದುಃಖವು ನಿವೃತ್ತಿಯಾದ ಅನುಭವ ಉಂಟಾಗುತ್ತದೆ. ಮತ್ತು ಒಂದೊಂದು ವೇಳೆ ದುಃಖವು ನಿವೃತ್ತಿಯಾಗುವುದರಿಂದಲೂ ಕೂಡ ಏನಾಗ್ತದ? ಆನಂದ ಉಂಟಾಗುತ್ತದೆ.
ದುಃಖ ನಿವೃತ್ತಿ ಆಯ್ತಂದ್ರೆ ಸ್ವಲ್ಪ ಆನಂದ ಉಂಟಾದಂಗ ಆಗ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗಂದರೆ, ಭಾರವನ್ನು ಹೊತ್ತುಕೊಂಡು ಹೋಗುವ ಪುರುಷನ ಭಾರವನ್ನು ಇಳಿಸುವುದರಿಂದ, ವಜ್ಜಿ ಹೊತ್ಕೊಂಡು ಹೊಂಟನ, ಅದೇ ಹೇಳಿದ್ರು ಒಂದು ಸ್ವಲ್ಪ ಇಳಿಸಪ್ಪ ಮತ್ ಹೊರಕತಿ ಅಂತ ಹೇಳಿ ಇಳಿಸಿದ ಕೂಡಲೇ ಹಾ ಏನಪ್ಪ ಎಷ್ಟು ಆನಂದ ಆಯ್ತಂತ ನೋಡ್ರಿ. ಭಾರವನ್ನು ಹೊತ್ತಿಕೊಂಡು ಹೋಗುವ ಪುರುಷನ ಭಾರವನ್ನು ಇಳಿಸುವುದರಿಂದ ಅವನಿಗೆ ಆನಂದ ಉಂಟಾಗುತ್ತದೆ. ಅಲ್ಲಿ ಅವನ ಆನಂದಕ್ಕೆ ಬೇರೆ ಯಾವ ವಿಷಯವೂ ಕಾರಣವಾಗಿರುವುದೇ ಇಲ್ಲ. ಮತ್ತೇನೆಂದರೆ, ಭಾರದಿಂದ ಉಂಟಾದ ದುಃಖವು ನಿವೃತ್ತಿಯಾಗುವುದರಿಂದಲೇ ಅವನು ನನಗೆ ಆನಂದವಾಯಿತು ಎಂದು ಹೇಳುತ್ತಾನೆ. ಆದ್ದರಿಂದ ದುಃಖದ ನಿವೃತ್ತಿಯು ಕೂಡ ಹೇಗೆ ಆನಂದಕ್ಕೆ ಕಾರಣವಾಗಿರುವುದು, ಹಾಗೆ ಯೋಗಿಗಾದರೂ ಕೂಡ ಸಮಾಧಿಯಲ್ಲಿ ವಿಕ್ಷೇಪದಿಂದ ಉಂಟಾದ ದುಃಖವು ನಿವೃತ್ತಿಯಾಗುವುದರಿಂದಲೇ ಯಾವ ಆನಂದ ಉಂಟಾಗುತ್ತದೆ ಅದರ ಅನುಭವವು ಅದಕ್ಕೇನಂತಾರ ರಸಸ್ವಾದವೆಂದು ಹೇಳಲ್ಪಡುತ್ತದೆ. ಇನ್ನೂ ಮೂಲ ಆನಂದ ಅದನ್ನು ಇನ್ನೂ ಸಿಗುದದ. ಎಟ್ಟಕ್ಕೆ ಅವ ಕೂತ್ನಂದ್ರಲ್ಲಿ ಅದಕ್ಕೆ ರಸಸ್ವಾದ. ಆ ದುಃಖ ನಿವೃತ್ತಿ ಆಗುತ್ತಲೇ ಏನು ಆನಂದ ಆಗ್ತದಲ್ಲ ಅದಕ್ಕೆ ರಸಸ್ವಾದ ಅಂತಾರ. ಅಷ್ಟಕ್ಕೆ ಕೂತಂದ್ರೆ ಅದು ಮೂಲ ಆನಂದವ ಮರ್ತು ಬಿಡ್ತಾನ ಇಂದ ಇಟ್ಟೆ ಸಾಕಂದಂದ್ರೆ. ಅದಕ್ಕೆ ಒಂದು ವೇಳೆ ದುಃಖ ನಿವೃತ್ತಿ ಜನ್ಯವಾದ ಆನಂದದ ಅನುಭವದಿಂದಲೇ ಯೋಗಿಗೆ ಅಲಂ ಬುದ್ಧಿ ಅಂದ್ರೆ ಇಷ್ಟೇ ಸಾಕು ಅಲ್ಲಿ ತೃಪ್ತಿ ಉಂಟಾದರೆ ಸಕಲ ಉಪಾಧಿರಹಿತವಾದ ಬ್ರಹ್ಮಾನಂದಾಕಾರ ವೃತ್ತಿಯು ಅಭಾವವಾಗುವುದರಿಂದ ಸಮಾಧಿಯಲ್ಲಿ ಏನ್ ಮಾಡ್ತದಪ್ಪ, ಅದರ ಅನುಭವವಾಗುವುದಿಲ್ಲ. ಆದ್ದರಿಂದ ದುಃಖ ನಿವೃತ್ತಿ ಜನ್ಯವಾದ ಆನಂದದ ಅನುಭವ ರೂಪ ರಸಸ್ವಾದವಾದರೂ ಕೂಡ ಸಮಾಧಿಯಲ್ಲಿ ವಿಘ್ನ ಉಂಟಾಗುತ್ತದೆ. ಆ ರಸಸ್ವಾದಕ್ಕೆ ಎಷ್ಟೇ ಸಾಕು. ಆ ದುಃಖ ನಿವೃತ್ತಿ ಆದ ಕೂಡಲೇ ಎಷ್ಟೇ ಸಾಕಂದೆ ಅಂದ್ರೆ ಅದನ್ನು ಒಂದು ವಿಘ್ನ. ಯಾಕ ಆ ಮೂಲ ಆನಂದಕ್ಕೆ ಹೋಗ್ಬೇಕಾಗಿದಿನ ಆನಂದ ಪ್ರಾಪ್ತಿ. ಯಾಕಂದ್ರೆ ಮೋಕ್ಷದಲ್ಲಿ 2 ಔಷಧವು. ಒಂದು ಅತ್ಯಂತ ದುಃಖದ ನಿವೃತ್ತಿ, ಇನ್ನೊಂದೇನದ್ರಿ ಪರಮಾನಂದದ ಪ್ರಾಪ್ತಿ ಬರುತ್ತೆ. ಪರಮಾನಂದದ ಪ್ರಾಪ್ತಿ. ಅದು ಹಂಗೆ ಉಳಿತದ ಹಿಂದ. ಅಷ್ಟಕ್ಕೆ ದುಃಖ ನಿವೃತ್ತಿ ಆದ ಕೂಡಲೇ ಏನ ದುಃಖದ ನಿವೃತ್ತಿ ಅನುಭವಕ್ಕೊಂದು ಆನಂದದಲ್ಲ, ಆನಂದ ಅಷ್ಟೇ ಅಲಂಬುದ್ಧಿ ಅಷ್ಟಕ್ಕೆ ಸಾಕಂದ್ರೆ ಈ ರಸಸ್ವಾದನು ಆ ವಿಘ್ನ ಅಲ್ಲೊಂದು ವಿಘ್ನ ಮಾಡ್ತದ, ನಿನಗದು ತಡೆ ಹಿಡಿತದ. ಮುಂದೆ ಮೂಲಾನಂದವನ್ನು ಅನುಭವಿಸ್ಬೇಕಾಗ ದಿನ ಅಲ್ಲಿ ಹೋಗ್ಬಿಡಲ್ಲದು. ಅದೇನ್ ಮಾಡ್ತದ, ವಿಘ್ನವಾಗಿರುತ್ತದೆ. ಏನು ರಸಸ್ವಾದ. ಬಯಸಿದ ವಸ್ತು ಇನ್ನೂ ಪ್ರಾಪ್ತವಾಗದಿದ್ದರೂ ಕೂಡ ವಿರೋಧಿಯ ನಿವೃತ್ತಿಯಾಗುವುದರಿಂದಲೇ ಆನಂದವು ಉತ್ಪತ್ತಿಯಾಗುತ್ತದೆ ಎಂಬುದರಲ್ಲಿ ಅನ್ಯ ದೃಷ್ಟಾಂತವು. ಇನ್ನು ಮತ್ತೊಂದು ದೃಷ್ಟಾಂತ ಹೇಳ್ತಾರೆ. ಹೇಗೆಂದರೆ, ಪೃಥ್ವಿಯಲ್ಲಿ ನಿಧಿ ಇದೆ. ಯಾರೋ ಹಿಂದಿನ ಹಿರಿಯರು ಒಂದು ಹಂಡ್ಯ ಬಂಗಾರ ಹೋಗದಿಟ್ಟಾರವರು. ಹೇಗೆಂದರೆ ಪೃಥ್ವಿಯಲ್ಲಿ ನಿಧಿ ಇದೆ, ಆದರೆ ಆ ನಿಧಿಯು ಅತ್ಯಂತ ಘೋರವಾದ ವಿಷಸರ್ಪದಿಂದ ರಕ್ಷಿತವಾಗಿರುತ್ತದೆ. ಆ ನಿಧಿಯಲ್ಲಿ ಏನ್ ಮಾಡ್ಯದ, ಒಂದು ಘೋರವಾದ ಸರ್ಪ ವಾಸ ಮಾಡ್ಕೊಂಡದ. ಅದು ಕಾಯ್ಲಿಕ್ಕೆ ಇರ್ತದಂತಾರ. ಕಾಯ್ಲಿಕ್ಕೆ ಇರಲ್ಲದು, ಆ ವಾಸನ ಸೇವನೆ ಮಾಡ್ಲಿಕ್ಕಲ್ಲಿ ವಸ್ತಿ ಒಗೆದಿರ್ತದದು. ಅದೇ ಕಾಯ್ಲಿಕ್ಕೆ ಹೋಗ್ತದ ಸರ್ಪ. ಆ ಸರ್ಪ ಏನ್ ಮಾಡ್ತದಲ್ಲಿ, ಆ ವಾಸನ ಸೇವನೆ ಮಾಡ್ಲಿಕ್ಕೆ ಅಲ್ಲಿ ವಸ್ತಿ ಹಾಕಿರ್ತದ. ನೋಡ್ರಿ ಏನಂತಾರೆ, ನಿಧಿಯ ಅತ್ಯಂತ ಘೋರವಾದ ವಿಷಸರ್ಪದಿಂದ ರಕ್ಷಿತವಾಗಿರುತ್ತದೆ. ಇಂಥ ಪ್ರಸಂಗದಲ್ಲಿ ನಿಧಿ ಪ್ರಾಪ್ತಿಯಾಗುವುದಕ್ಕಿಂತ ಪೂರ್ವದಲ್ಲಿ ನಿಧಿ ಪ್ರಾಪ್ತಿಗೆ ವಿರೋಧಿಯಾದ
ಯಾವ ಸರ್ಪ ನಿವೃತ್ತಿಯಾದುದಾದರೆ, ಏನಲ್ಲಿ ವಸ್ತಿ ಹಾಕೊಂಡಿತ್ತು ಸರ್ಪ, ಆ ನಿಧಿ ಅಂತ ಹಡ್ಲಕ್ ಹೋದ್ರು ಸರ್ಪ ಬತ್ತು. ಸರ್ಪ ಬಂದ ಕೂಡಲೇ ಹೊಡೆದು ಹೋಗದ್ರ, ಅದು ಹೊಡೆದು ಹೋಗದ್ರ ಕೂಡಲೇ ಒಂದು ಆನಂದ ಆಯ್ತಿಲ್ಲ. ದುಃಖ ಏನು ಕೊಡ್ತಿತ್ತು, ಭಯ, ಭಯ ನಿವೃತ್ತಿ ಆಯ್ತು. ನಿವೃತ್ತಿ ಆದ ಕೂಡಲೇ ಏನಾಯ್ತಲ್ಲಿ, ಆನಂದ ಆಯ್ತು. ಅಷ್ಟಕ್ಕೆ ಸಾಕಂದಂದ್ರ ಹಂಡೆ ಹಂಗೆ ಉಳಿತದ ನೆಲದಾಗ. ಆ ಉದಾಹರಣೆ ಕೊಡಕತ್ತಾರ ಅವರು. ಯಾವ ಸರ್ಪವು ನಿವೃತ್ತಿ ಆದದ್ದಾದರೆ ಆನಂದ ಉಂಟಾಗುತ್ತದೆ. ಆದರೆ ಆ ಸರ್ಪ ನಿವೃತ್ತಿಯ ಆನಂದದಲ್ಲಿಯೇ ಒಂದು ವೇಳೆ ಅಲಂ ಬುದ್ಧಿ ಉಂಟಾದರೆ, ಅಲಂ ಅಂದ್ರೆ ಇಷ್ಟೇ ಸಾಕು ಅಂತ ಅಲಂ ಬುದ್ಧಿ ಉಂಟಾದರೆ ಮುಂದಿನ ಕಾರ್ಯವು ಏನು ತ್ಯಾಗವಾಗುವುದರಿಂದ, ಮುಂದೆ ಸಾಕತಿಟ್ಟಿಗೆ ನಿತ್ಯ ಅಂದ್ರೆ ನಿಧಿ ಪ್ರಾಪ್ತಿಯ ಪರಮಾನಂದವು ಹೇಗೆ ಪ್ರಾಪ್ತವಾಗುವುದಿಲ್ಲವೋ. ಏನು ದುಃಖ ಕೊಡ್ತಿತ್ತು, ಸರ್ಪ ಇಟ್ಟು ಹೋಯ್ತು, ಸರ್ಪ ಭಯ ಹೋಯ್ತು ಕೂಡಲೇ ಆನಂದ ಆಗ್ತದಲ್ಲ, ಅಷ್ಟಕ್ಕೆ ಸಾಕಂತಂದ್ರೆ ಆ ಹಂಡ ಸಿಗಂಗಿಲ್ಲ ಎಂದದು. ಅದರಂತೆಯೇ ಬ್ರಹ್ಮರೂಪವೆಂಬುದು ನಿಧಿ ಇದೆ. ಅಲ್ಲೇನದ ನಿಧಿ ಅಂದ್ರೆ ಯಾವುದು, ಬ್ರಹ್ಮರೂಪವೆಂಬುದು ನಿಧಿ ಇದೆ. ಆದರೆ ದೇಹಾದಿ ಅನಾತ್ಮ ಪದಾರ್ಥಗಳ ಪ್ರತೀತಿ ರೂಪವಾದ ವಿಕ್ಷೇಪ ರೂಪವೆಂಬ ಸರ್ಪವಿರುತ್ತದೆ. ಆ ವಿಕ್ಷೇಪ ಸರ್ಪ, ಸರ್ಪ ಅಂದ್ರೇನು, ವಿಕ್ಷೇಪ ರೂಪ ಸರ್ಪವಿರುತ್ತದೆ. ಆ ವಿಕ್ಷೇಪ ರೂಪ ಸರ್ಪವು ನಿವೃತ್ತಿಯಾಗುವುದರಿಂದ ಉತ್ಪತ್ತಿಯಾಗಲ್ಪಟ್ಟ ಯಾವ ಅವಾಂತರ ಆನಂದ ರೂಪ ರಸವಿರುವುದು, ಅವಾಂತರ ಅದಕ್ಕಿಂತ ಬ್ಯಾರೆಯಾಗಿ ಅದರ ಅನುಭವ ಉಂಟಾಗುತ್ತದೆ. ಇಂಥ ಈ ರಸದ ಆಸ್ವಾದನವು ನಿಧಿ ರೂಪವಾದ ಅದ್ವೈತ ಬ್ರಹ್ಮವು ಪ್ರಾಪ್ತವಾಗುವುದರಿಂದ ಉಂಟಾಗುವ ಮಹಾನಂದಕ್ಕೆ ಪ್ರತಿಬಂಧಕವಾಗುವುದರಿಂದ ಇದು ವಿಘ್ನವೆಂದು ಹೇಳಲ್ಪಡುತ್ತದೆ. ಯಾವುದು ಈ ರಸಸ್ವಾದ. ಈ ರಸಸ್ವಾದನು ಏನಪ್ಪಾ ಅಂತ ಕೇಳಿದ್ರೆ ಆ ಪರಮಾನಂದಕ್ಕೆ ವಿಘ್ನ ಆಗ್ತದ ಅಂತ ಹೇಳ್ಯಾರ. ಇನ್ನು ವಿಷಯ ಐತ್ರಿ, ಈ ವಿಷಯ ಮತ್ತ ಇನ್ನು ಮುಂದೆ ನೋಡುನ್ರಿ, ಸಮಯ ಆಗೈತಿ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುನ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.